ಹೆಚ್ಚೇನು ಕೆಲವು ಸಂದರ್ಭಗಳಲ್ಲಿ ಆ ಕುಟುಂಬಸ್ಥರೇ ಅವರನ್ನ ನಿರಾಕರಣೆ ಮಾಡಿರ್ತಕ್ಕಂಥದ್ದು ಉಂಟು, ಹಲವಾರು ಕಾರಣಗಳಿಂದ. ಇದ್ಯಾವುದು ಇವ್ರ ಮನೆಯಲ್ಲಿ ಆಗೋದಿಲ್ಲ. ಆಗ ಒಂದು ಸಂದರ್ಭ ಸಿಕ್ಕಿದ್ದು ಇವರಿಗೆ ಸರ್ವಮೂಲ ಗ್ರಂಥವನ್ನ ಸಂಪಾದಿಸ್ತಕ್ಕಂಥ ಒಂದು ಪ್ರಮುಖವಾದ ಅವರ ಜೀವನದ ಘಟ್ಟ. ಅಲ್ಲಿ ತನಕದಿದೆ, ಪರಮಾತ್ಮ ಯಾವ ರೀತಿಯಲ್ಲಿ ಅವರನ್ನ ಕರ್ಕೊಂಡು ಹೋದ್ರು ಅದೆಲ್ಲ ಆಗ್ತಾ ಹೋಗುತ್ತೆ. ಯಾವಾಗ ಸರ್ವಮೂಲ ಗ್ರಂಥದ ಸಂಪಾದನೆಯ ಒಂದು ಗುರುತರವಾದ ಜವಾಬ್ದಾರಿ ಆಚಾರ್ಯರ ಮೇಲೆ ಬಿತ್ತು, ಆಗ ಅವರ ನಿಜವಾದ ಪಾಂಡಿತ್ಯಕ್ಕೆ ಒಂದು ಕನ್ನಡಿ ಹಿಡಿಯುವಂತಹ ಕೆಲಸ ಆಯಿತು. ಅದು ಚಾಲೆಂಜಿಂಗ್ ಕೂಡ ಇತ್ತು, ಅಲ್ಲ ಅಂತ ಯಾರು ಹೇಳಲಿಕ್ಕಾಗೋದಿಲ್ಲ. ಪಲಿಮಾರು ಮಠದಿಂದ ಋಷಿಕೇಶ ತೀರ್ಥರ ಹಸ್ತಪ್ರತಿಯನ್ನ ಸರ್ವಮೂಲ ಗ್ರಂಥವನ್ನ ಇವರಿಗೆ ಕೊಡಮಾಡಲ್ಪಡುತ್ತೆ. ಸಾಕಷ್ಟು ವಿರೋಧಗಳಾಗುತ್ತೆ ಸಂಪ್ರದಾಯವಾದಿಗಳಿಂದ ಇತ್ಯಾದಿಗಳಿಂದ. ಕೊನೆ ತನಕ ಏನಾಗುತ್ತೆ ಅಂತಂದ್ರೆ, ಪಲಿಮಾರು ಮಠ ಶ್ರೀಮಂತ ಮಠವಾಗಿರೋದು ಕಾರಣ ಏನು ಅಂದ್ರೆ ಸರ್ವಮೂಲ ಗ್ರಂಥದ ಹಸ್ತಪ್ರತಿ ಋಷಿಕೇಶ ತೀರ್ಥರಿಂದ ಇದ್ದದ್ದು ಅಲ್ಲಿ ಇದೆ, ಆ ಕಾರಣದಿಂದ ಸಂಪದ್ಭರಿತವಾಗಿದೆ. ಅದನ್ನ ನೀವು ಬನಂಜೆ ಅವ್ರ ಮನೆಗೆ ಕೊಟ್ಟು ಕಳಿಸ್ಬಿಟ್ಟಿದ್ದೀರಿ, ಈಗ ಸಂಪಾದನೆಯ ದೃಷ್ಟಿಯಿಂದ ಮಠ ಬಡವಾಗೋಗುತ್ತೆ ಅಂತ ಹೇಳಿ ಗುರುಗಳಿಗೆ ಹೇಳ್ತಾರೆ. ಆಗ ಹೇಳ್ತಾರವರು, ಬನಂಜೆ ಅವರ ಮನೆ ಶ್ರೀಮಂತವಾದರೆ ಮಠ ಶ್ರೀಮಂತವಾದಂತೆ ಅಂತ. ಈ ರೀತಿ ಗುರುಗಳಿಂದ ಒಂದು ಅಪ್ಪಣೆಯನ್ನ ಪಡೆದುಕೊಂಡ ನಂತರ ಕಷ್ಟ ಸಾಧ್ಯವಾದ ಕೆಲಸ ಹಸ್ತಪ್ರತಿಯನ್ನು ಓದ್ತಕ್ಕಂಥದ್ದು. ಆ ಹಸ್ತಪ್ರತಿಯ ರೀತಿ ಯಾವ ರೀತಿ ಇತ್ತು, ಕೆಮಿಕಲ್ ಟ್ರೀಟ್ಮೆಂಟ್ ಆಗಿದ್ದಂತಹ ಆ ಗರಿ ಅಲ್ಲ ಅದು. ಅದನ್ನು ಉಪಾಯವಾಗಿ ತೆಗೆದುಕೊಂಡು ಮೂಲವನ್ನು ನೋಡಿ 4 ಜನ ಆಚಾರ್ಯರನ್ನ ಕೂಡಿಸಿಕೊಂಡು ಅದರದೆಲ್ಲ ವಿಚಾರಗಳನ್ನು ಹೇಳಿ ಪ್ರತಿಯೊಂದು ವಾಕ್ಯವನ್ನ ಚರ್ಚೆ ಮಾಡಿ ಆ ನಂತರ ಅದನ್ನ ಪ್ರಕಟಪಡಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಒಂದು ಕರಾರಾಗಿರುತ್ತೆ. ಅದೆಲ್ಲ ತಮಗೆ ತಿಳಿದಂಥ ವಿಚಾರ. ಕೆಲವರೆಲ್ಲ ಅವ್ರನ್ನ ಹತ್ತಿರದಿಂದ ಬಲ್ದವರು ಅವ್ರ ಮುಖತಃ ಇದನ್ನು ಕೇಳಿದಿರಿ. ನನಗೆ ಆ ಒಂದು ಅನುಕೂಲ ಇರಲಿಲ್ಲ. ಹಾಗೆ ಬಂದಂಥ ಸಂದರ್ಭದಲ್ಲಿ ವಾರಕ್ಕೆ 100 ಪೇಜುಗಳನ್ನು ತುಂಬಿಕೊಡ್ಬೇಕು ಅನ್ನೋದಂತಹ ಒಂದು ಕರಾರಾಗಿರುತ್ತೆ. ಒಂದು ವಾಕ್ಯದಲ್ಲಿ ಆಚಾರ್ಯರಿಗೆ ಸ್ವಲ್ಪ ಯಾಕೋ ಗೊಂದಲ ಆಗುತ್ತೆ, ಅವ್ರ ಮನಸ್ಸಿಗೆ ಹಿಡಿತಾ ಇಲ್ಲ, ಅದು ಅಲ್ಲಿಂದ ಮುಂದೆ ಹೋಗ್ತಾ ಇಲ್ಲ ಅರ್ಥ. ಹೀಗೆ ಅರ್ಥ ಮಾಡಿದ್ರೆ ಅನಾನುಕೂಲ ಆಗುತ್ತೆ ಅಂತ ನ್ಯೂಮರಾಲಜಿಗೆ ಸಂಬಂಧಪಟ್ಟಿದ್ದಾಗುತ್ತದು. ಅದನ್ನೆಲ್ಲ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಹೇಗೆ ಗುಣಿಸಿದ್ರು ಕೂಡ, ಹೇಗೆ ಲೆಕ್ಕ ಮಾಡಿದ್ರು ಕೂಡ ಅದರ ಅರ್ಥ ಇಲ್ಲಿಗೆ ಬರುವಂಥದ್ದು ಆಗ್ತಾ ಇಲ್ಲ, ತಾಳೆ ಆಗ್ತಿಲ್ಲ ಅಂತ ತುಂಬಾ ಒದ್ದಾಡ ಹೋಗ್ಬಿಡ್ತಾರೆ. ನಿದ್ದೆ ಕೇಳ್ತಾರೆ, ಅಧ್ಯಯನ ಮಾಡ್ತಾರೆ, ಪುನಃ ಅಧ್ಯಯನ ಮಾಡ್ತಾರೆ. ಏನು ಮಾಡಿದ್ರು, ಯಾವ ರೀತಿ ಲೆಕ್ಕ ಹಾಕಿದ್ರು ಆ ಲೆಕ್ಕಕ್ಕೆ ತಾಳೆ ಆಗ್ತಿಲ್ಲ. ಸ್ನೇಹಿತರೆ, ಯಾವಾಗ ಯಾವ ವಿಚಾರ ನಮಗೆ ಗೋಚರ ಆಗೋದಿಲ್ವೋ ಅಥವಾ ಗೊತ್ತಾಗೋದಿಲ್ವೋ ಅಂತಹ ಸಂದರ್ಭಗಳಲ್ಲೆಲ್ಲ ಅದನ್ನ ಹಾರಿಸೋ ಪದ್ಧತಿ ಇದೆ. ಅಥವಾ ನಮಗೆ ತಿಳಿದಿದ್ದನ್ನು ಬರ್ದೋದಿರುತ್ತೆ. ನಮಗೆ ತಿಳಿದಿದ್ದನ್ನು ಬರೆದು ಬಿಟ್ರೆ ಯಾರು ಕ್ವಶನ್ ಮಾಡ್ದಲ್ನೇ ಇರ್ಬೋದು. ಸತ್ಯ ಅದಲ್ಲ ಅಂತ ಒಳಗೆ ಗೊತ್ತಿರುತ್ತಲ್ಲ, ನಾಳೆ ಅವನ ಹತ್ರ ಹೋಗಿ ಯಮನ ಹತ್ರ ಹೋಗಿ ಏನು ಉತ್ತರ ಕೊಡ್ತೀರಿ? ಏನು ಉತ್ತರ ಕೊಡ್ತೀರಿ? ನೀ ಮಾಡಿದ ದ್ರೋಹ ಅಂತ ಅನ್ಸೋದಿಲ್ವಾ? ಇಲ್ಲಿ ಚಿತ್ರಗುಪ್ತರು ಕಾಣ್ಕೊಂತಾ ಇಲ್ವಾ? ಯಾವ CCTVನೂ ಬೇಡ ಆಗಿತ್ತಲ್ವಾ ನಮ್ಗವತ್ತು? ನಮ್ಮಲ್ಲಿ ಹೇಳುವಾಗ ಕಳಿಸಿದ್ರಲ್ವಾ, ಒಳಿತು ಕೆಡುಕುಗಳನ್ನೆಲ್ಲ ಇವನು ನೋಡ್ತಾನೆ ಅಂತ. ಕನಕದಾಸರು ನೆನಪಾಗಲ್ವಾ? ಯಾರೂ ಸಂಗಡ ಬಾಹೋರ್ ಇಲ್ವಾ ಅನ್ನಲ್ವಾ? ಇದ್ದಂತ ಸ್ನೇಹಿತರು, ವಿದ್ವಾಂಸರು, ಹೆಚ್ಚೇನು ಕೃಷ್ಣ ಮಠದ ಗುರುಗಳು ಯಾರ ಹಿಂದೆ ಬರ್ತಾರೆ? ಆಚಾರ್ಯರ ಹಿಂದೆ ಯಾರು ಬರಕ್ಕಾಗುತ್ತೆ? ಇಲ್ಲ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು. ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ, ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸುಡುವರು. ಯಾರು ಸಂಗಡ ಬಾಹೋರಿಲ್ಲ ಅಂತಾರೆ ಕನಕದಾಸರು. ಸತ್ಯ ಆ ರೀತಿ ಹೊಳವಿರ್ಬೇಕಲ್ವಾ? ಅಷ್ಟು ಪ್ರಖರತೆ ಇರಬೇಕಲ್ವಾ? ಇಲ್ಲ, ನನಗೆ ಬರ್ತಾ ಇಲ್ಲ, ಈ ಶ್ಲೋಕದ ಅರ್ಥ ಇಲ್ಲಿಗೆ ನಿಂತು ಹೋಗಿದೆ, ನನಗೆ ಸಿಗ್ತಾ ಇಲ್ಲ, ಯಾರನ್ನ ಕೇಳೋದು? ಇದೊಂದು ದೊಡ್ಡ ತಾಪತ್ರಯ, ಇದೊಂದು ದೊಡ್ಡ ತಾಪತ್ರಯ. ಒಂದು ಹಂತಕ್ಕೆ ನೀವು ಹೋದ್ಮೇಲೆ ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಆ ಕೇಳಿಸ್ಕೊಳ್ತಿರ್ತಕ್ಕಂಥ ವ್ಯಕ್ತಿ ಏನ್ ತಿಳ್ಕೊತಾನೆ, ನನಗೆ ಕುಚೋದ್ಯ ಮಾಡಕ್ ಕೇಳ್ತಿದ್ದಾನೆ ಅಂತ ತಿಳ್ಕೊತಾರೆ. ಆನೆಸ್ಟ್ ಕ್ವಶನಿಂಗ್ ಅನ್ನೋದೇ ಗೊತ್ತಾಗೋದಿಲ್ಲ ಆಗ. ಇನ್ನು ಕೆಲವು ಜನ ಏನಿರ್ತಾರೆ, ಇರ್ಬೋದು ಆಚಾರ್ಯ ಕೇಳ್ತಿದ್ದಾರೆ, ಅವ್ರಿಗೆ ಹೊಳಿದಿರೋದು ನಮ್ಗೆ ಅಲ್ಲಿ ಹೊಳೆಯುತ್ತೆ ಅಂತ ಅವ್ರಿಗೆ ಇನ್ಫೀರಿಯಾರಿಟಿ. ವಿದ್ಯೆ, ಸತ್ಯ, ಶಕ್ತಿ, ಸಾಮರ್ಥ್ಯ ಇದು ಯಾರೊಬ್ಬನ ಅಪ್ಪನ ಸ್ವತ್ತಲ್ಲ. ಅದು ಭಗವಂತ ಅವತ್ತು ಹಾಕಿ ನಿಮಗೆ ಕಟ್ಟಿ ಕಳಿಸಿದ್ದಂಥದ್ದು. ಅದನ್ನ ಕಿತ್ಕೊಳ್ಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಎರವಲು ಪಡೆಯಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಆ ವ್ಯಕ್ತಿಯಿಂದ ವ್ಯಕ್ತಿ ಆಗ್ತಾನೆ. ಇದೆಲ್ಲ ತಾಕಲ್ಲಾಟಗಳ ನಡುವೆ ಅವರಿಗೆ
ಬಹಳ ಚಿಂತನೆಗೊಳಗಾಗುತ್ತೆ. ಆ ವಾರ ಕೊಡಬೇಕಾದಂತಹ ಒಂದು ಏನು ತಯಾರು ಮಾಡಿ ಕೊಡಬೇಕು ಅದು ಆಗೋದಿಲ್ಲ. ಕರಾರ್ನಂತೆ ನಡಿಬೇಕು. ಆ ಪಬ್ಲಿಷರ್ ಎಲ್ಲ ಕೇಳ್ತಾರೆ. ಕೇಳಿದಂಥ ಸಂದರ್ಭ ಬರುತ್ತೆ. ಇನ್ನು 10 ನಿಮಿಷ ಬೇಕಾಗುತ್ತೆ ಬೇಕಾಗತ್ತಮ್ಮ. ಇನ್ನೊಂದು 10 ನಿಮಿಷ 15 ನಿಮಿಷ ಕೊಡ್ತೀರಾ? ಆಗ ಕೊಡ್ತಕ್ಕಂಥ ಸಂದರ್ಭ ಬಂದಾಗ, ಕರಾರನ್ನ ಮುರಿಬೇಕು ಅಂತ ಪರಿಸ್ಥಿತಿ ಬಂದಾಗ ಅದನ್ನ ಮಾಡ್ತಂಥವ್ರು ಗುರುಗಳಿಗೆ ಕೇಳ್ತಾರೆ. ಗುರುಗಳು ಸ್ವಲ್ಪ ಯಾಕೋ ಇದಾಗಿ ಅಂತ ಕರೆದು ಕೇಳ್ತಾರೆ, ಯಾಕೆ ಹೀಗಾಗಿತ್ತು ಅಂತ. ಅಲ್ಲಿ ಒಂದು ಅಷ್ಟು ಸಂತೋಷಕರವಾದ ಸಂದರ್ಭ ಉಂಟಾಗೋದಿಲ್ಲ. ಅದರ ಬಗ್ಗೆ ವಿವರಣೆಗೆ ಹೋಗೋದಿಲ್ಲ. ಆಮೇಲೆ ಮುಂದೆ ಮಾಡಿಕೊಡ್ತಾರೆ, ಅದೆಲ್ಲ ಆಗುತ್ತೆ. ಹೀಗೆ ಸರ್ವಮೂಲ ಗ್ರಂಥವನ್ನು ಅವರು ಸಂಪಾದಿಸಿದಾಗ ಸಚ್ಶಾಸ್ತ್ರ ಅಂತ ನಾವೇನು ಕರಿಬೇಕು ಅಂತ ಇದೆ. ಶಾಸ್ತ್ರಗಳು ಹೌದು, ಅದು ಸಚ್ಶಾಸ್ತ್ರ ಅಂತ ಏನಾಗಬೇಕಾಗತ್ತೆ, ಆ ಸಚ್ಶಾಸ್ತ್ರದ ಪೂರಣವನ್ನು ಆ ಒಂದು ಎಡಿಟಿಂಗ್ ಅಂತ ಮಾಡುವಂಥ ಸಂದರ್ಭದಲ್ಲಿ ಅವರು ಮಾಡ್ತಕ್ಕಂಥ ವಿವರಣೆಗಳೇನಿದೆ ಅದು ಇವತ್ತಿಗೂ ಕೂಡ ಕಿರೀಟಪ್ರಾಯವಾಗಿ ಉಳ್ಕೊಳ್ಳುತ್ತೆ. ಯಾವುದು ಸಂಸ್ಕೃತದಲ್ಲಿ ಅಷ್ಟೇ ಉಳಿದು ಹೋಗಿತ್ತು ಅದನ್ನು ಜನಸಾಮಾನ್ಯರಿಗೆ ತಮ್ಮ ಒಂದು ಸಂಪಾದನೆಯ ಮುಖಾಂತರ ತಂದುಕೊಟ್ಟಂಥ ಕೀರ್ತಿ ಆಚಾರ್ಯರಿಗೆ ಸಲ್ಲುತ್ತೆ. ಆ ಕಾರಣದಿಂದ ಸರ್ವಮೂಲದಿಂದ ಆದ ನಂತರದಲ್ಲಿ ಅವರ ಒಂದು ಜೀವನದ ರೀತಿ, ಓಟ, ಓಘ ಇವೆಲ್ಲವೂ ಕೂಡ ಒಂದು ಬೇರೆ ದಿಕ್ಕಿನತ್ತ ಸಾಗ್ತಾ ಹೋಗುತ್ತೆ. ಬೇರೆ ಎಲ್ಲನೂ ಅಷ್ಟರಲ್ಲಿ ಮಾಡಿದ್ರು, ಇದು ಅದಕ್ಕೆ ಕಿರೀಟಪ್ರಾಯವಾಗಿ ಆಯಿತು. ಹಾಗೆ ಬಂದಂಥ ಸಂದರ್ಭದಲ್ಲಿ ಸರ್ವಮೂಲ ಸಂಪಾದನೆ ಆದ ಮೇಲೆ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್ ಅಂತ. ಈ ಮಧ್ಯದಲ್ಲಿ ಬೇರೆ ಬೇರೆ ಸಾಹಿತ್ಯಿಕ ಕೆಲವು ವಿಚಾರಗಳನ್ನ ಮಾಡಿದ್ದು, ಉದಯವಾಣಿಯಲ್ಲಿ ಇದ್ದಿದ್ದು ಇವೆಲ್ಲ ಆಗಿತ್ತು. ಅದೆಲ್ಲ ಕೆಲವು ವಿಚಾರಗಳು. ಇದೇ ಸರ್ವಮೂಲ ಗ್ರಂಥ ಅವರ ಮನೆಯಿಂದ ಕಳುವಾಗಿದ್ದು ಇನ್ನೊಂದು ಪ್ರಸಂಗ. ಅದನ್ನ ಹೇಳ್ದಲ್ಲೇ ಸರ್ವಮೂಲ ಗ್ರಂಥದ ಪ್ರಸಂಗವನ್ನು ಮುಗಿಸಕ್ಕಾಗಲ್ಲ, ಕಳುವಾಗ್ಬಿಡುತ್ತೆ. ಕಾರಣಾಂತರಗಳಿಂದ ಏನೇನೋ ಆಪಾದನೆಗಳು ಬರುತ್ತೆ. ಬಹುಶಃ ಅದನ್ನು ಅವ್ರು ಹೇಳ್ಕೊಳ್ಳಿಲ್ಲ. ನಾವು ನೋಡ್ಕೊಂಡ್ರೆ ಶಮಂತಪಾಖ್ಯಾನ ಕೇಳ್ಕೊಂಡ್ರೆ ಅವ್ರೇನಾದ್ರು ಚೌತಿ ಚಂದ್ರನ್ ನೋಡ್ಬಿಟ್ಟಿದ್ರೋ ಏನೋ ಅನ್ಸುತ್ತೆ. ಹಾಗಾಗಿ ಅಪವಾದಗಳು ಬರುತ್ತೆ, ಬೇಡದ ಅಪವಾದಗಳಾಗುತ್ತೆ. ಧರ್ಮನಿಷ್ಠೆ, ನಂಬಿಕೆ, ಅವ್ರ ನಡೆದಲ್ಲಿ ಇದ್ದಂಥದ್ದು, ಅವರಲ್ಲಿ ಇದ್ದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಇದ್ದಂತಹ ಅನನ್ಯ ಭಕ್ತಿ, ಇವುಗಳನ್ನೆಲ್ಲ ಗಮನಕ್ಕೆ ತೆಗೆದುಕೊಂಡಾಗ ಪುನಃ ಗ್ರಂಥ ಮಧ್ವನವಮಿಗೆ ಮುಂಚೆ ಇವರಿಗೆ ಬಂದು ಸೇರುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಮಧ್ವನವಮಿ ಆಚರಣೆ ಮಾಡೋದು ನಿಲ್ಲಿಸ್ಬಿಟ್ಟಿರ್ತಾರೆ ಮನೆಯಲ್ಲಿ. ಹೀಗೆ ಆದಂಥ ಸಂದರ್ಭದಲ್ಲಿ ದೈವಾನುಕೂಲ, ಯಾವ ಜನ್ಮದ ಯಾವ ಪಾಪದ ಮಾಡಿದ್ದರೋ ಗೊತ್ತಿಲ್ಲ, ನಮ್ಮ ನಂಬಿಕೆಯಂತೆ ಅದನ್ನು ಅನುಭವಿಸಿ ತೀರಿಸಬೇಕು. ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಅದನ್ನು ಕಾಡೆತ್ತಿರುತ್ತೆ ಅಂತ ಹೇಳಿ 8 ವರ್ಷಗಳ ಕಾಲ ಪುನಃ ಬನಂಜೆ ಅವರಿಗೆ ಗ್ರಹಣ ಅನ್ನೋದನ್ನ ಹಿಡಿಸುವಂತ ಮನುಷ್ಯ ಪ್ರಯತ್ನವೋ, ಸಾಂದರ್ಭಿಕವೋ, ದೈವದ ದೃಷ್ಟಿಯೋ, ಪಾಪ ಕಳ್ಕೊಳ್ಳೋದೋ ಮತ್ತೊಂದೋ, ನಾನು ಆ ರೀತಿಯಲ್ಲಿ ತಿಳ್ಕೊಂಡಿದ್ದು. ಒಟ್ಟಲ್ಲಿ ಆ ಒಂದು ಅಪವಾದ ಇರುತ್ತೆ. ಆ ಅಪವಾದ ನಿವಾರಣೆ ಆಗುತ್ತೆ. ನಮ್ಮ ಜನದ ಬೂಟಾಟಿಕೆ ಹಾಗೂ ಗೋಸುಂಬೆತನ ಅಂತ ಏನ್ ಕರಿತೀವಿ ನಾವು, ಅದನ್ನ ಏನು ಕಾಣ್ಬಹುದು ಅಂತಂದ್ರೆ, ಸಿಕ್ಕಿತ್ತು ಅಂತ ಹೇಳಿದ ತಕ್ಷಣ ನನ್ನ ತಿರ್ಗಾ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಕಳೆದೋಗಿದ್ರಲ್ವಾ ಸಿಕ್ಕೋದು ಅಂತ. ಇದನ್ನೆಲ್ಲ ಕ್ವಶನ್ ಮಾಡ್ತಾರೆ. ಆಡೋರು ತುಂಬಾ ಮಾತಾಡ್ತಾರೆ, ಆಡೋದಕ್ಕೇನು ತೊಂದರೆ ಇಲ್ಲ. ಆಡಿದ್ದ ಮಾತುಗಳಿಗೆ ಬೆಲೆ ಬರಲ್ಲ, ಮುಂದೆ ಸತ್ಯ ಸಿಕ್ಕುತ್ತೆ, ಎಲ್ಲ ತಿಳ್ಕೊಳ್ತಾರೆ. ಅದನ್ನೆಲ್ಲ ಮಾಡಿಕೊಟ್ಟಾದ್ಮೇಲಿಂದ ಇನ್ನೊಂದು ಭಾಗದ ಜೀವನಕ್ಕೆ ಹೋಗ್ತಾರೆ. ದಾರ್ಶನಿಕರಾಗಬಾರ್ದು ಅಂತ ಅವ್ರು ಅನ್ಕೊಂಡಿರ್ತಾರೆ, ತರ್ಕದಲ್ಲಿ ಇರಬೇಕು ಅಂತ ತಿಳ್ಕೊಂಡಿರ್ತಾರೆ, ತರ್ಕಶಾಸ್ತ್ರದಲ್ಲಿ ಶಿರೋಮಣಿ ಆಗ್ಬೇಕು ಅಂತ ಆಸೆ ಪಟ್ಟಿರ್ತಾರೆ. ಅಲ್ಲಿ ತಂದೆ ಅವರಿಗೆ ಮಾರ್ಗದರ್ಶಕರಾಗಿರ್ತಾರೆ, ಮಾಡೆಲ್ ಅಂತ ಕರ್ಸ್ಕೊಂಡಿರ್ತಾರೆ. ಆದರೆ ದೈವ ಬಗೆದದ್ದು ಬೇರೆ ಆಗುತ್ತೆ. ತರ್ಕದಿಂದ ವೇದಾಂತಕ್ಕೆ ಬರ್ತಾರೆ, ವೇದಾಂತದಿಂದ ದರ್ಶನಕ್ಕೆ ಆಗತ್ತೆ. ಯಾವುದನ್ನ ಅವರು ನಾನು ದಾರ್ಶನಿಕನಾಗಬಾರದು ಅಂದ್ಕೊಂಡಿದ್ರು, ಅವರ ಕೃತಿಗಳು ಅವರನ್ನ ದಾರ್ಶನಿಕನನ್ನಾಗಿ ಮಾಡುತ್ತೆ. ಸತ್ಯವೇ ಹಾಗೆ, ಶಾಸ್ತ್ರದ ಗಟ್ಟಿತನವೇ ಹಾಗೆ. ಆ ಶಾಸ್ತ್ರದ ಗಟ್ಟಿತನವನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಾಗ ಆಗ ತಿಳಿದು ಬಂದಂಥದ್ದಾಗತ್ತೆ. ಇಂತಹ ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ಅವರಲ್ಲಿ ಬಹಳಷ್ಟು ಜನ ಪ್ರಭಾವವನ್ನು ಬೀರಿದ್ದಾರೆ. 2 ವಿಷಯಗಳನ್ನ ಹೇಳಲೇಬೇಕು. ಒಬ್ಬರು ನಮ್ಮ ವಿದ್ಯಾ ಸಮುದ್ರರು ಅಂತ ಅವ್ರು ಹೇಳೋ ರೀತಿಯಲ್ಲಿ ಅವಧೂತರಾಗಿದ್ದಂಥವ್ರು, ಮತ್ತೊಬ್ಬರು ನಮ್ಮ ಭಂಡಾರಕೇರಿ ಸ್ವಾಮಿಗಳಾಗಿರ್ತಕ್ಕಂಥವ್ರು.
ಅದಮಾರ ತೀರ್ಥರಾಗಿರ್ತಕ್ಕಂಥವ್ರು ಅನ್ನೋದನ್ನ ಅವರೇ ಹೇಳ್ಕೊತಾರೆ. ಹಾಗೆ ಹೇಳೋ ಅಂಥ ಸಂದರ್ಭದಲ್ಲಿ ಸನ್ಯಾಸಿ ಹೇಗಿರ್ಬೇಕು ಅಂತ 11ನೇ ಚಾಪ್ಟರ್ನಲ್ಲಿ ಭಾಗವತದಲ್ಲಿ ಏನು ನಮಗೆ ಕಂಡು ಬರುತ್ತೆ, ಕೃಷ್ಣ ಹೇಳೋ ಅಂಥ ಸಂದರ್ಭದಲ್ಲಿ ಹೇಳ್ತಾನೆ, ಅಪ್ಪ ಕಲಿಯುಗದಲ್ಲಿ ಸನ್ಯಾಸ ಧರ್ಮ ಕಷ್ಟ, ಬೇಡ ಅಂತ, ಅಡಿಗಡಿಗೆ ತೊಂದರೆ ಬರುತ್ತೆ ಅಂತ. ಹಾಗೆ ಅವಧೂತ ಒಂದು ಜನ್ಮವನ್ನು ತಾಳ್ದಕ್ಕಂಥ ವಿದ್ಯಾ ಸಮುದ್ರದಿಂದ ಪ್ರೇರಿತರಾಗ್ತಾರೆ ಚಿಕ್ಕ ವಯಸ್ಸಿನಲ್ಲಿ. ಅಲ್ಲಿಂದ ಅವ್ರಿಗೊಂದು ಮಾಡೆಲ್ ಸಿಗ್ತಾ ಹೋಗುತ್ತೆ. ಅಂದ್ರೆ ನಮ್ಗೆ ಏನದನ್ನ ತಿಳ್ಕೊಳ್ಬೇಕಾಗುತ್ತೆ ಅಂತಂದ್ರೆ, ನಾವೇನೋ ಅನ್ಕೊಂಡಿರ್ತೀವಿ ಇದೆಲ್ಲ ಆಗ್ಬೇಕು, ನಾನು ಈಗೆಲ್ಲ ಮಾಡಬೇಕು ಅಂತ. ಆದ್ರೆ ವಿಧಿ, ಭಗವಂತನ ಲೀಲೆ, ಅವನು ನಿಯಾಮಕ, ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆ ಕರ್ಕೊಂಡು ಹೋಗುವಂತ ದಾರಿನಲ್ಲಿ ನಮ್ಗೆ ಹಲವಾರು ಸಣ್ಣ ಪಣ್ಣ ಆ ಕಡೆ ಅಂಕುಡೊಂಕುಗಳು ಕಾಣುತ್ತವೆ. ಮೇನ್ ಸ್ಟ್ರೀಮ್ಗೆ ವಾಪಸ್ ಎಳ್ಕೊಂಡ್ ಬರ್ತಾನೆ. ಪ್ರತಿ ಜೀವಿಯಲ್ಲಿ ಈ ಜನ್ಮಕ್ಕೆ ಬೇಕಾಗಿರ್ತಕ್ಕಂಥದ್ದು, ಇವರಿಂದ ಇಂತಹ ಕಾರ್ಯ ಆಗಬೇಕು ಅನ್ನೋದನ್ನ ಭಗವಂತ ನಿಮಿತ್ತ ಮಾಡಿರ್ತಾನೆ. ಹಾಗಾಗಿ ನಹಂಕರ್ತ ಹರಿಕರ್ತ ಅನ್ನೋ ರೀತಿಯಲ್ಲಿ ಅವರನ್ನ ಆ ದಾರಿಗೆ ಕರ್ಕೊಂಡು ಬರ್ತಾನೆ, ಆ ದಾರಿನಲ್ಲಿ ನಡೆಸ್ತಾನೆ. ಹೀಗೆ ನಡೆಸುವಾಗ ಬೇಕಾದಷ್ಟು ಅಡೆತಡೆಗಳು ಉಂಟಾಗಿದ್ದಾವೆ. ಎಲ್ಲ ಮಹಾತ್ಮರ ಒಂದು ಜೀವನದಲ್ಲಿ ಉಂಟಾಗಿದೆ, ಮಹಾತ್ಮರ ಅಲ್ಲದವರ ಜೀವನದಲ್ಲೂ ಉಂಟಾಗಿರುತ್ತದೆ. ಕೆಲವರಿಗೆ ಗೊತ್ತಾಗುತ್ತೆ, ಕೆಲವರಿಗೆ ಗೊತ್ತಾಗೋದಿಲ್ಲ ಅಷ್ಟೇ. ಆಗ ಗೊತ್ತಾದಾಗ ನಾನು ಅದನ್ನ ಬಿಟ್ಬಿಟ್ರೆ ಆಪರ್ಚುನಿಟಿ ನೆವರ್ ಸ್ಟ್ರೈಕ್ಸ್ ಎಗೈನ್ ಅಂಡ್ ಎಗೈನ್ ಅಂತ. ಸಿಕ್ಕಂತಹ ಒಂದು ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಇವತ್ತಿಗೂ ಕೂಡ ಬನ್ನಂಜಿ ಅವ್ರನ್ನ ಅವ್ರು ಯಾರು ನಾವು ದಾರ್ಶನಿಕರು ಆಗ್ಬಾರ್ದು ಅನ್ಕೊಂಡ್ರು, ಅವ್ರು ನಮ್ಗೆ ಸತ್ಯ ದರ್ಶನ ಮಾಡಿಕೊಟ್ಟಿದ್ರಿಂದ ಅವ್ರನ್ನ ನಾವು ದಾರ್ಶನಿಕರು ಅಂತ ಕರೆಯೋ ಹಂಗಾಯ್ತು. ಅವ್ರು ಬೇಡ ಅನ್ಬೋದು, ಭಕ್ತ ಜನ ಮುಂದೆ ನೀನವರ ಹಿಂದೆ ಅಂತ. ಅವನ ಶಿಷ್ಯರು ನಾವು ನಿಮ್ಮನ್ನ ದಾರ್ಶನಿಕರು ಅಂದ್ರೆ ಅವ್ರು ಇಲ್ಲ ಅನ್ನಕ್ಕಾಗೋದಿಲ್ಲ. ಹಾಗಾಗಿ ಇಂತಹ ವಿಚಾರಗಳನ್ನೆಲ್ಲ ಗಮನಕ್ಕೆ ತೆಗೆದುಕೊಳ್ತಾರೆ. ಹೊರದೇಶಗಳಿಂದ ಅವರಿಗೆ ಬೇಕಾದಷ್ಟು ಜನ ಶಿಷ್ಯರು ಬರ್ತಾರೆ, ಅವ್ರನ್ನೆಲ್ಲರನ್ನು ಹೇಳ್ತಾರೆ. ಆ ಪ್ರಸಂಗಗಳೆಲ್ಲ ಅತ್ಯದ್ಭುತವಾಗಿದೆ. ಪ್ರತಿಯೊಂದು ವಿಚಾರಗಳು ಕೂಡ ತುಂಬಾನೇ ಅನುಕೂಲವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳಿದೆ. ಬಹಳಷ್ಟು ವಿಚಾರಗಳನ್ನ ಅವರು ಮಂಗಳೂರು ಆಕಾಶವಾಣಿಗೆ ಕೊಡುವಂತ ಸಂದರ್ಭದಲ್ಲಿ ತಾವೇ ಹೇಳ್ಕೊಂಡಿದ್ದುಂಟು. ಇಷ್ಟೆಲ್ಲ ಆದಂತ ಬನ್ನಂಜೆ ಒಂದೊಂದು ಸರ್ತಿ ನಮ್ಗೆ ಮಗು ತರನೇ ಕಂಡುಬಿಡ್ತಾರ್ರಿ. ನನ್ಗಿದೊಂದು ಬಹಳ ಆಸೆ ಅನ್ಸಿದ್ದು. ಯಾಕೆ ಮಗು ತರ ಕಾಣ್ತಾರೆ ಅಂದ್ರೆ, ಮೇ ಬಿ ದಿ ಇನ್ನೋಸೆನ್ಸ್ ದಟ್ ಹಿ ಎಕ್ಸ್ಪ್ರೆಸ್ಡ್ ಆನ್ ಸರ್ಟನ್ ಥಿಂಗ್ಸ್, ಎಸ್ಪೆಷಲಿ ವೆನ್ ಹಿಸ್ ಫಾದರ್ ಹ್ಯಾಸ್ ಲಾಸ್ಟ್ 100 rupees. ಮಾರವಾಗಿ ಬಿಟ್ಟದ್ದು ಬಂದಿದ್ದು, ವ್ಯಾಪಾರ ಮಾಡ್ಲಿಕ್ಕೆ ಅಂತ ಹೇಳಿ ಕೊಟ್ಟು ಬಂದಿದ್ದು 100 rupees ಬಿಟ್ಟಿದ್ದು ಹೀಗಾಗೋಯ್ತು ಅಂತ ಹೇಳಿದ್ರೆ, ಪರವಾಗಿಲ್ಲ ಇವತ್ತು ಇನ್ನೊಂದು ಕಡೆಗೆ ಹೋಗಿದ್ದೆ, ಅಲ್ಲಿ 100 ರೂಪಾಯಿ ದಕ್ಷಿಣೆ ಕೊಟ್ಟಿದ್ದಾರೆ ಇಟ್ಕೋ ಅಂತ ಹೇಳುವಾಗ ಏನ್ ಕಳ್ಕೊಂಡೆ ಏನ್ ಪಡ್ಕೊಂಡೆ ಅನ್ನೋ ವಿಚಾರ ಬಂದ್ರೆ ಮಕ್ಕಳಂತೆ ಇನ್ನೋಸೆನ್ಸ್ ಅಲ್ವಾ ಅದು. ಇದನ್ನ ನೋಡಿದಾಗ ಅನ್ಸುತ್ತೆ, ಎಲ್ಲವನ್ನ ಮಾಡಿ, ಎಲ್ಲವನ್ನ ಏರಿ, ಎಲ್ಲವನ್ನ ಬಿಟ್ಟು, ಆ ಅಹಮ್ಮನ್ನ ಬಿಟ್ಟು, ಕನಕದಾಸರು ಹೇಳಿದ ಹಾಗೆ ನಾನು ಹೋದರೆ ಹೋದೇನು ಅಂತ ಜೀವಿಸ್ತಕ್ಕಂಥದ್ದು, ಜೀವನಕ್ಕೆ ಪ್ರಾಮುಖ್ಯತೆ ಕೊಡದಲ್ಲೇ ಇರತಕ್ಕಂಥದ್ದು, ಕಾಯಿಲೆ ಕಸಾಲೆಗಳಾದಾಗ ವೈದ್ಯಕೀಯ ವಿಚಾರಗಳಿಗೆ ಸೆಡ್ಡು ಹೊಡೆದು ನಿಂತಿದ್ದು, ನಂತರ ಅದೇ ವೈದ್ಯರಿಂದ ಔಷಧೋಪಚಾರ ಮಾಡಿಸ್ಕೊಂಡಿದ್ದು, ನಂತರ ತೊಂದರೆ ಆದಾಗ ಬನ್ನಂಜೆ ಅವರನ್ನ ಯಾವ ಕ್ಷಣದಲ್ಲಾದರೂ ಒಂದು ರೀತಿಯಲ್ಲಿ ಅವ್ರಿಗೆ ಹಿಂಸೆ ಕೊಡಬೇಕು ಅಂತ ಅವರ ಕಾಲಿನ ಸೊಂಟದ ಸ್ವಾಧೀನಗಳು ಸ್ವಲ್ಪ ತೊಂದರೆ ಆದಾಗ ಇನ್ನು ಬರಲ್ವಂತೆ ಅಂತ ಹೇಳಿ ಅವ್ರ ಕಿವಿಗೆ ಬಿದ್ದಿದ್ದು, ಅದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ಸ್ನಾನ ಮಾಡಿ ನೇರವಾಗಿ ದೇವರ ಕೋಣೆಯಲ್ಲಿ ಚಕ್ಕಳ ಮಕ್ಕಳ ಹಾಕಿ ಕೂತು ನಾ ಮಾಡಿದ್ದೀನಿ ಅಂತ ಮಾಡಿದ್ದು ಏನನ್ನ ತೋರಿಸುತ್ತೆ? ಭಗವಂತನಲ್ಲಿರ್ತಕ್ಕಂಥ ಅನನ್ಯ ನಂಬಿಕೆಯನ್ನ ತೋರಿಸುತ್ತೆ. ನನ್ಗಲ್ಲ ಅನ್ಸುತ್ತೆ ಗಜೇಂದ್ರನು ಇಷ್ಟೇ ಅಲ್ವಾ ಅಂತ. ಮೊದಲು ತನ್ನ ಸಾಮರ್ಥ್ಯದ ಮೇಲೆ ಹೆಚ್ಚಾಗಿ ಅವಲಂಬಿಸಿರ್ತಾನೆ. ನಾನು ಏನ್ ಮಹಾ ಒಂದು ಮಸಲೆಗೆ ಅಂತ, ನಾನು ದೊಡ್ಡ ಪ್ರಾಣಿ ಅಂತ ಹೇಳಿ ನಾನು ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಕೊಂಡಿರ್ತಾನೆ. ಬಳಗದವ್ರನ್ನ ಕರೀತಾನೆ. ಕೊನೆಗೆ ಸೋತು ಸುಣ್ಣನಾಗಿ ತುಂಬಾ ಸಂತೋಷದಲ್ಲಿರುವಂತ ಗಜೇಂದ್ರ ಬಂದಂತ ಸಂದರ್ಭದಲ್ಲಿ ಫಾರ್ ಎ ಪೀರಿಯಡ್ ಆಫ್ ಟೈಮ್ ಎಲ್ಲ ಸೋತು ದೇಹದ ಎಲ್ಲ ಶಕ್ತಿ ಕುಂದಿದ ನಂತರ ಬಹಳ ಕಷ್ಟಪಟ್ಟು ಸೊಂಡಲಿನಿಂದ ಒಂದು ಪುಷ್ಪವನ್ನ ಕಿತ್ತು ಹಾಕಿ ಭಗವಂತ ಅಂತ ಕರೀತಾನೆ. ದಾಸರು ಕೇಳ್ತಾರೆ, ಎಷ್ಟು ಚಂದ ನೋಡಿ ನಮ್ಮ ಅವನು ಭಗವಂತ, ಏನು ನೀನ್ ಕೇಳ್ತಾನೆ ಅಂತಂದ್ರೆ ಏನು ಕೇಳೋದಿಲ್ಲ ಅಂತಂದ್ರೆ ದಾಸರು ಹೇಳ್ತಾರೆ, ಅತ್ಯಂತ ಶಾರ್ಟೆಸ್ಟ್ ಜಿಪ್ ಫೈಲ್ ಇನ್ ದಿ ವರ್ಲ್ಡ್ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಇದೊಂದೇ ಶ್ಲೋಕ. ಕರಿರಾಜ ಕರೆಸಿದನೆ, ಎರಡೇ ಪದ. ಕರಿರಾಜ ಕರೆಸಿದನೆ, ಗಜೇಂದ್ರ ಮೋಕ್ಷ ಇಸ್ ಓವರ್. ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ, ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಅಂತ.
ಈ ಒಂದು ಅದಮ್ಯವಾಗಿರ್ತಕ್ಕಂತಹ ನಂಬಿಕೆಯನ್ನ ಆಚಾರ್ಯರು ಇಟ್ಟಿದ್ರಿಂದ ಆಯ್ತು, ನನ್ನ ಬಗ್ಗೆ ಎಲ್ಲ ಇಂಥದ್ದೆಲ್ಲ ಹೇಳಿದಾರಲ್ವಾ, ನಾನು ಭಗವಂತನ್ನೇ ಕೇಳ್ತೀನಿ, ಯಾಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಚಾಲೆಂಜಿಂಗ್ ಟೋನ್ನಲ್ಲಿ ಹೋಗಿ ಕೂತ್ಕೋತಾರೆ. ಎದ್ದೇಳುವಾಗ ಸುಲಲಿತವಾಗಿ ಎದ್ದೇಳ್ತಾರೆ. ಆಡಿಕೊಂಡವ್ರಿಗೆಲ್ಲರಿಗೂ ಇನ್ಕ್ಲೂಡಿಂಗ್ ವೈದ್ಯರು, ಕಷ್ಟ ಇದಾಗೋದಿಲ್ಲ ಅಂತ ಹೇಳಿದವ್ರಿಗೆ ಇದೊಂದು ಮಿರಾಕಲ್ ಅನ್ಸುತ್ತೆ. ಪವಾಡದಲ್ಲಿ ಅವರ ನಂಬಿಕೆ ಇಟ್ಕೊಂಡವ್ರು ಅಲ್ಲ, ಆದರೆ ಅವರ ಜೀವನವೇ ಹಲವಾರು ಇಂತಹ ಪವಾಡಗಳಿಂದ ತುಂಬಿ ಹೋಗಿತ್ತಂತದ್ದು ಕಾಣ್ತಾರೆ. ಹೀಗೆ ಹಲವು ವಿಚಾರಗಳನ್ನ ಬನ್ನಂಜೆ ನಮಗೆ ಮುಖ್ಯವಾಗ್ತಾರೆ. ಇಷ್ಟು ಹೇಳಿದ ಮೇಲೆ ಬನ್ನಂಜೆ ಯಾಕೆ ಮುಖ್ಯವಾಗ್ತಾರೆ ಅನ್ನೋದು ಒಂದು ನನಗನ್ಸಿದ್ದೇನು ಅಂತಂದ್ರೆ, ವೈಜ್ಞಾನಿಕವಾಗಿ ಅದನ್ನ ತುಲನೆ ಮಾಡ್ತಕ್ಕಂಥ ರೀತಿ, ಯಾವುದೇ ಪೂರ್ವಾಗ್ರಹ ದುರಾಗ್ರಹ ಪೀಡಿತವಾಗದೇ ಇರತಕ್ಕಂಥದ್ದು, ಅದು ಅವರ ಪದ. ದುರಾಗ್ರಹ ಅವರ ಪದ, ಪೂರ್ವಾಗ್ರಹ ನನ್ನ ಪದ. ದುರಾಗ್ರಹ ಅಥವಾ ಪೂರ್ವಾಗ್ರಹ ಇಟ್ಕೊಳ್ಳೋದಲ್ಲೇ ಅದನ್ನ ಹೇಗೆ ಬಂತು ಆ ತತ್ವವನ್ನು ಅಷ್ಟಕ್ಕೆ ತೆಗೆದುಕೊಂಡು, ಜಸ್ಟ್ ಲೈಕ್ ವಾಟ್ ತೆಂಡೂಲ್ಕರ್ ಸೆಡ್, ಐ ಪ್ಲೇ ಆನ್ ದಿ ಮೆರಿಟ್ ಆಫ್ ದಟ್ ಬಾಲ್ ಅಂತ ಹೇಳಿದ್ರು, ಹಾಗೆ ಅದನ್ನ ಚರ್ಚೆ ಮಾಡಿದ್ರು. ಸಂಪ್ರದಾಯವಾದಿಗಳಲ್ಲಿ ವಿರೋಧಿ ಬಂತು. ಉಡುಪು, ರೀತಿ ನೀತಿ ಇವುಗಳಿಂದ ಒಬ್ಬ ಮನುಷ್ಯನ ಜ್ಞಾನವನ್ನ ಮಾತ್ರ ಅಳೆಯಬೇಕಾ, ಅಥವಾ ಅವನಲ್ಲಿರ್ತಕ್ಕಂಥ ಅಂತಃಸತ್ವದ ಪರಿಶುದ್ಧ ಜ್ಞಾನವನ್ನ ತೆಗೆದುಕೊಳ್ಬೇಕಾ ಅನ್ನೋ ಪ್ರಚಾರಗಳು ಬಂದಾಗ, ಮಾಡರ್ನ್ ಕಾನ್ಸೆಪ್ಟ್ಸ್ ನಲ್ಲಿ ಆ ವಿಚಾರಗಳನ್ನೆಲ್ಲ ತೆಗೆದುಕೊಂಡು ತುಲನೆಗೊಳಗಾದಾಗ ಹಲವು ಜನರಿಗೆ ವಿಚಾರ ತಿಳ್ಕೊಳ್ಬೇಕು, ಆದ್ರೆ ನಾನು ಪಂಚೆ ಉಟ್ಕೊಳ್ಳೋದಿಲ್ಲ, ವಿಚಾರ ತಿಳ್ಕೊಬೇಕು ಆದ್ರೆ ನಾನು ಮಠಕ್ಕೆ ಹೋಗೋದಿಲ್ಲ, ವಿಚಾರ ತಿಳ್ಕೊಳ್ಬೇಕು ನಾನು ಈ ತರನ್ನೇ ತಿಳ್ಕೊಳ್ಳೋದು, ನಾನು ನೆಲದ ಮೇಲೆ ಕೂತ್ಕೊಳ್ಳೋದಿಲ್ಲ, ಈ ರೀತಿ ಹಲವು ಯಾರೋ ನಮ್ಮ ಈ ಶಾಸ್ತ್ರಜ್ಞಾನದಿಂದ ಧರ್ಮದ ಅತ್ಯುನ್ನತವಾಗಿರ್ತಕ್ಕಂಥ ವಿಚಾರಗಳಿಂದ ಬಹಳ ದೊಡ್ಡ ಒಂದು ಯುವಕರ ಗುಂಪು ಹೊರಗೆ ಹೊರಟೋಗಿತ್ತು. ಆ ಯುವಕರ ಗುಂಪುಗಳನ್ನ ವಾಪಸ್ ನಮ್ಮ ಧರ್ಮಕ್ಕೆ ಕರೆತರ್ತಕ್ಕಂಥ ಏಕೈಕ ಶ್ರಮಿತ ವ್ಯಕ್ತಿ ಅಂತಂದ್ರೆ ಬನ್ನಂಜೆ ಅವರಾಗ್ತಾರೆ. ಹಾಗಾಗಿ ಅವ್ರನ್ನ ಹಲವು ಜನರು ಒಪ್ಕೋತಾರೆ. ಮಗನ ಹೆಂಗಾರು ಸರಿ ಬನ್ನಂಜೆ ಅದನ್ನ ಕೇಳ್ತಾ ಇದಾರಲ್ಲ ಅಂತ ಸಂತೋಷ ಪಡ್ತಾರೆ. ಒಂದು ದಿನ ರಾಯರ ಮಠಕ್ಕೆ ಬಾರೋ ಅಂದ್ರೆ ಬರ್ಲಿಲ್ಲ, ಆರಾಧನೆಗೆ ಬಾರೋ ಅಂದ್ರೆ ಬರ್ಲಿಲ್ಲ, ಇವತ್ತು ಬನ್ನಂಜೆ ಕ್ಯಾಸೆಟ್ ಕೇಳ್ತಾ ಇದ್ದಾನೆ ಅಂತ ಹೆಂಡತಿಗೆ ಗುಟ್ಟಲ್ಲಿ ಹೇಳ್ತಾರೆ, ನನ್ನ ಮಗ ಯಾಕೋ ವಾಪಸ್ ಬಂದಿದ್ದಾನೆ ಅಂತ. ಒಳಗೊಳಗೆ ಇದ್ರಲ್ಲೂ ನೋಡಿ ನಮ್ಮ ತಾಪತ್ರಯ, ಒಳಗೊಳಗೆ ಬನ್ನಂಜೆ ಅವ್ರನ್ನ ಹಿಗ್ಗಿಸಿ ನಕ್ಕಿ ಎಲ್ಲ ಮಾಡಿದಾಗ ವಿದ್ವಾಂಸರ ಕೂಟದಲ್ಲಾದ್ರೆ ಏನ್ ಬಿಡ್ರಿ ಅವ್ರನ್ನ ಹೇಳ್ತಾರೆ ಅನ್ನೋಂಥದ್ದು. ನಮ್ಮ ಈ ಎರಡು ಗೋಸೆಂಬೆತನ, ಡಬಲ್ ಸ್ಟ್ಯಾಂಡರ್ಡ್ಸು, ಮಲ್ಟಿಪಲ್ ಸ್ಟ್ಯಾಂಡರ್ಡ್ಸು ಇತ್ಯಾದಿಗಳನ್ನೆಲ್ಲ ಮೀರಿ ಯುವಜನರನ್ನ ಆಕರ್ಷಿಸ್ತಾರೆ. ಕೇವಲ ಯುವಜನರನ್ನಷ್ಟೇ ಅಲ್ಲ, ಈ ಭಾಗದ ಜನರನ್ನಷ್ಟೇ ಅಲ್ಲ, ವಿಶ್ವದಾದ್ಯಂತ ಜನರನ್ನ ಆಚರಿಸಿದ್ದಾರೆ. ಹಾಗಾಗಿ ಅಕ್ಕನಲ್ಲಿ ಮನವಿ, ಉಡುಪಿ ಬನ್ನಂಜೆ 90 ಉಡುಪಿ ನಮನ ಅಲ್ಲ, ಬನ್ನಂಜೆ 90 ವಿಶ್ವ ನಮನ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿ ತಪ್ಪಾಗ್ಲಿಕ್ಕಿಲ್ಲ. ನಾನು ಆಗ್ಲೇ ಹೇಳಿದೆ 50 ನಿಮಿಷದಲ್ಲಿ ಹೇಳೋದು ಕಷ್ಟ ಅಂತ. ನನ್ನಲ್ಲಿ ಇನ್ನಷ್ಟು ಚಿತ್ರಣಗಳೆಲ್ಲ ಇದೆ. ಮತ್ತೊಂದು ಸಂದರ್ಭ ಅವಕಾಶವಾದಾಗ ಇವತ್ತು ಹೇಳಿದ್ದನ್ನ ಬಿಟ್ಟು ಬೇರೆ ವಿಚಾರಗಳನ್ನ ತಮ್ಮಲ್ಲಿ